ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನು ಇದ್ದಕ್ಕಿದ್ದ ಹಾಗೆ ಈ ಥರ ಅಂಗಡಿ ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ. ಇದು ನನ್ನ ಅಂಗಡಿ, ಫರ್ನಿಚರ್ಸ್ ಅಂಗಡಿ ನಮ್ಮದು. ಕುಷನ್ಸ್ ಎಲ್ಲ ಖಾಲಿಯಾಗಿರೋ ಕಾರಣದಿಂದ ಕುಷನ್ಸ್ನ ಮೈಸೂರಿಂದ ಆರ್ಡ್ರ್ ಮಾಡಿದ್ದೆ. ಕುಷನ್ಸ್ ಎಲ್ಲ ಇಳಿಸ್ತಾ ಇದ್ದೀನಿ. ನಮ್ಮದು 2 ಅಂಗಡಿ ಇರೋದ್ರಿಂದ ನಾನು ಈ ಅಂಗಡಿಗೆ ಒಂದು ಸ್ವಲ್ಪ ಅರ್ಧ ಇಳಿಸ್ಕೊಂಡು, ಇಲ್ಲಿ ಮಂಜುಳಮ್ಮ ಇಳಿಸ್ಕೊತಾ ಇದ್ರು ನೋಡಿ, ಅಲ್ಲಿ ಅರ್ಧ ಇಳಿಸ್ತಾ ಇದ್ದೀನಿ. ನಾನು ಕುಷನ್ಸ್ ಇಳಿಸೋ ಟೈಮಲ್ಲೇ ಒಬ್ಬರು ಕಸ್ಟಮರ್ಸ್ ಬಂದಿದ್ದರು. ಕಸ್ಟಮರ್ಗೆ ಬಾಕ್ಸ್ ದಿವಾನ್ನ ಇಳಿಸಿ ಅಷ್ಟೊತ್ತಿಗೆ ಸಂಜೆ ಆಯಿತು. ಈ ದಿನ ಫುಲ್ಲು ಬ್ಯುಸಿಯಾಗಿತ್ತು. ನನಗೆ ಮನೆಗೆ ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು. ಮಂಜುಳಮ್ಮ ಫೋನ್ ಮಾಡಿದ್ರು, ಚೇರ್ ಬಂದಿದೆ ಲೋಡು ಅಂತ. ಇವತ್ತು 2-3 ಲೋಡ್ ಬಂದಿತ್ತು ಅಂತ ಹೇಳ್ಬೋದು. ಅದರಿಂದ ಬ್ಯುಸಿ ಇದ್ದು ಅಂತಲೇ ಅನ್ಕೋಬೋದು ಈ ಲಾಗ್ನ. ನನ್ನ ಮಗಳು ಜೊತೇಲಿ ಬರ್ತಾಯಿದ್ದಾಳೆ. ನನ್ನ ಮಗನ್ನ ಮೇಲ್ಗಡೆ ಅವ್ರ ಮನೆ ಇರ್ತೀನಿ ಅಂತ ಅಂದ, ಅಲ್ಲೇ ಬಿಟ್ಟು ಮಗಳ ಜೊತೆ ಬಂದೆ. ಅಷ್ಟೊತ್ತಿಗೆ ಲೋಡ್ ಬಂದಿತ್ತು ಚೇರ್ಗಳು ನೋಡಿ. ನಾನು 2 ಅಂಗಡಿಗೂ ಶೇರ್ ಮಾಡ್ತೀನಿ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಅರ್ಧ ಹಾಕ್ತೀನಿ ಚೇರ್ಗಳನ್ನ. ಇದು ನಮ್ಮದು ಬೀರು ಅಂಗಡಿ. ಡೈನಿಂಗ್ ಟೇಬಲ್ಲು, ವೆರೈಟಿ ಆಫ್ ಚೇರ್ಸ್ಗಳನ್ನೆಲ್ಲ ಇಳಿಸ್ತೀನಿ. ಲೆಕ್ಕ ತೊಗೊತಾ ಇದ್ದೀನಿ ಚೇರೆಲ್ಲ ಲೆಕ್ಕ ತೊಗೊಂಡು ಅವ್ರು ನನಗೆ ಲೆಕ್ಕ ಕೊಡ್ತಾರೆ, ನಾನು ಲೆಕ್ಕ ತೊಗೊತೀನಿ. ಲೆಕ್ಕ ಎಲ್ಲ ತೊಗೊಂಡು ಮಂಜುಳಮ್ಮ ಮತ್ತು ಸದಾ ಇಬ್ಬರಾಳನು ಫರ್ನಿಚರ್ಸ್ ಇದು ಡೈನಿಂಗ್ ಟೇಬಲ್ನ ಜೋಡಿಸ್ತಾ ಇದ್ದಾರೆ. ಸದಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಸದನ್ಗೆ ಗಾಡಿ ಕರೆಸಿದ್ದೆ, ಮೇಲ್ಗಡೆ ಅಂಗಡಿಗೆ ಒಂದು ಸ್ವಲ್ಪ ಚೇರ್ ತೊಗೊಂಡೋಗಿ ಅಲ್ಲಿಗೊಂದು ಸ್ವಲ್ಪ ಹಾಕ್ಬಿಡು ಅಂತ. ನಾನು ಮೊದಲೇ ಹೇಳ್ದ ಹಾಗೆ ಅಲ್ಲಿಗರ್ಧ ಇಲ್ಲಿಗರ್ಧ ಹಾಕಿಸ್ತೀನಿ. ಸಂಜೆ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಅಲ್ಲೆಲ್ಲ ಇಳಿಸಿ ಮಾಡಿ ಬಂದು ನನ್ನ ಅಂಗಡಿಗಳ್ನೆಲ್ಲ ಕ್ಲೋಸ್ ಮಾಡಿ, ಮಂಜುಳಮ್ಮನೂ ನನಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಲ್ಲ ಕ್ಲೋಸ್ ಎಲ್ಲ ಮಾಡಿ ನಮ್ಮ ಅಣ್ಣನ ಅಂಗಡಿ ಹತ್ರ ಚೇರವ್ರು ಬಂದುಬಿಟ್ಟಿದ್ರು. ಅಲ್ಲಿಗೆ ಬಂದು ಲೆಕ್ಕ ಕೊಟ್ಟು ನಾನು ಅವ್ರಿಗೆ ಹೇಳಿಬಿಟ್ಟು ಲೆಕ್ಕ ಎಲ್ಲ ಕೊಟ್ಟು ಬಂದು ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ನಾನು ಮುಂದಿನ ದಿನಗಳಲ್ಲಿ ನನ್ನ ಅಂಗಡೀಲಿ ಯಾವ ಥರ ವ್ಯವಹಾರ ಮಾಡ್ತೀನಿ, ನನ್ನ ದಿನಚರಿ ನಿಮ್ಮ ಹತ್ರ ಇನ್ನೂ ಹೇಳ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.